ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ನಾನಿ ರೀಸೆಂಟಾಗಿ ಅಭಿನಯಿಸಿರುವಂಥ ಸರಿಪೋತಂದ ಶನಿವಾರಂ ಅನ್ನೋ ಥ್ರಿಲ್ಲರ್ ವಿತ್ ಆ್ಯಕ್ಷನ್ ಇರೋವಂಥ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಅದ್ರ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪಕ್ಕದಲ್ಲಿರೋ ಅಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆಯೇ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಈ ಫಿಲ್ಮ್ನ ಹೀರೋವಿನ ತಂದೆ ತಾಯಿ ಮಧ್ಯರಾತ್ರಿ ಆದರೂ ಕೂಡ ಡಿಸ್ಕಸ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಈ ಮೂವಿಯ ಹೀರೋ ಆಗಿರೋಂಥ ಸೂರ್ಯನ್ಗೆ ತುಂಬಾ ಕೋಪ ಇರುತ್ತೆ. ಇದೇ ವಿಷಯ ಅವ್ರ ತಂದೆ ತಾಯಿಗೆ ಕೊರೀತಾ ಇರುತ್ತೆ. ನಮ್ಮ ಮಗನಿಗೆ ಕೋಪ ಜಾಸ್ತಿ, ಏನು ಮಾಡೋದು, ಇನ್ನು ನಾನು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಅವ್ರ ತಾಯಿ ಛಾಯಾ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕಿಂತ ಮುಂಚೆ ನನ್ನ ಮಗ ಹಾಗೆ ನನ್ನ ಮಗಳಿಗೆ ಇಂಡಿಪೆಂಡೆಂಟಾಗಿ ಬದುಕೋ ಅಂತ ದಾರಿ ಕಲಿಸ್ಬೇಕು ಅಂತ ಮಾತಾಡ್ತಾ ಇರೋವಾಗಲೇ ಮನೆ ಮುಂದೆ ಸೀತಾಪತಿ ಅನ್ನೋರು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ. ಸೀತಾಪತಿ ಅಂದರೆ ಬೇರೆ ಯಾರು ಅಲ್ಲ, ಛಾಯಾ ಅವರ ತಮ್ಮ, ಅಂದರೆ ಸೂರ್ಯನಿಗೆ ಮಾವ ಆಗಬೇಕು. ಸೀತಾಪತಿ ಈ ರೀತಿ ಗಲಾಟೆ ಮಾಡೋದಕ್ಕೂ ಕಾರಣ ಇದೆ. ಸೀತಾಪತಿಯ ವೈಫ್ ಪ್ರಭಾವತಿ, ಹಾಗೇನೆ ಅವ್ರಿಗೊಬ್ರು ಮಗಳು ಕಲ್ಯಾಣಿ ಅಂತಾನೂ ಕೂಡ ಇರ್ತಾರೆ. ಇನ್ನು ಸೂರ್ಯನ್ಗೆ ಮಾವನ ಮಗಳು ಕಲ್ಯಾಣಿ ಅಂತಂದ್ರೆ ತುಂಬಾ ಪ್ರೀತಿ. ಆದರೆ ಕಲ್ಯಾಣಿಗೆ ಮಾತ್ರ ಸೂರ್ಯನ್ ಕೋಪ ನೋಡಿ ಅವ್ನು ಕಂಡ್ರೆ ಆಗ್ತಾನೆ ಇರೋದಿಲ್ಲ. ಇನ್ನು ಸೀತಾಪತಿ ಬಗ್ಗೆ ಹೇಳಬೇಕು ಅಂತಂದ್ರೆ ಕುಡಿದ್ ಬಂದು ಯಾವಾಗಲೂ ಹೆಂಡ್ತಿಗೆ ಹೊಡಿತಾ ಇರ್ತಾನೆ. ಇದನ್ನ ಸ್ವಂತ ಅಕ್ಕ ಛಾಯನಿಗೆ ನೋಡೋಕ್ಕಾಗ್ದಾನೆ ಪ್ರಭಾವತಿ ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸಿ ಸೀತಾಪತಿ ಅವ್ರನ್ನ ಜೈಲ್ಗೆ ಹೋಗಂಗೆ ಮಾಡ್ತಾರೆ. ಇದರಿಂದ ಸೀತಾಪತಿ ಜೈಲಿಂದ ಬಂದ್ಮೇಲೆ ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹೇಗಾದರೂ ಸರಿ ನಾದ್ನಿ ಹಾಗೆ ಅವ್ರ ಮಗಳನ್ನ ಸೇಫಾಗಿಡೋ ಅಂಥ ದೃಷ್ಟಿಯಿಂದ ಪ್ರಭಾವತಿ ಹಾಗೆ ಕಲ್ಯಾಣಿನ ಒಂದು ದೂರಿಗೆ ಕಳಿಸ್ಬಿಡ್ತಾರೆ. ಇದರಿಂದ ರಿಲೀಸ್ ಆದಂಥ ಸೀತಾಪತಿ ನನ್ನ ಮಗಳು ನನ್ನ ಹೆಂಡ್ತಿನ ನನ್ನಿಂದ ದೂರ ಮಾಡಿದೆ ಅಲ್ವಾ, ಎಲ್ಲಿದ್ದಾರೆ ಹೇಳು ಅಂತ ಹೇಳಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಇದನ್ನು ನೋಡಿದಂಥ ಛಾಯಾ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ನಾನು ನಿನಗೆ ಹೇಳೋದಿಲ್ಲ, ಇದ್ದಷ್ಟು ದಿನ ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ, ಈಗಲಾದರೂ ನೆಮ್ಮದಿಯಾಗಿರಲಿ ಅಂತ ಅವನನ್ನು ಬೈದಲ್ಲಿಂದ ಕಳಿಸ್ತಾರೆ. ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಸೂರ್ಯ ಇರೋದೇ ಇಲ್ಲ. ಮನೆ ಹತ್ರ ಬಂದು ಸೀತಾಪತಿ ಗಲಾಟೆ ಮಾಡಿದ್ರಿಂದ ಅವನಿಗೆ ಹೊಡೆಯೋದಕ್ಕೋಸ್ಕರ ಮಧ್ಯರಾತ್ರಿನಲ್ಲೇ ಒಂದು ಕೊಳ್ಳಿ ಹಿಡ್ಕೊಂಡು ಹೊರಟೋಗಿರ್ತಾರೆ. ಇದನ್ನ ನೋಡಿದಂಥ ಸೂರ್ಯನ್ ತಂದೆ ತಾಯಿಗೆ ತನ್ನ ಮಗನ ಕೋಪನ ಹೇಗೆ ಕಂಟ್ರೋಲಿಗೆ ತರೋದು ಅನ್ನೋದೇ ದೊಡ್ಡ ಚಿಂತೆ ಆಗೋಗಿರುತ್ತೆ. ಹೀಗಿರುವಾಗಲೇ ಒಂದು ದಿವಸ ಹೇಗಾದ್ರೂ ಸರಿ ಸೂರ್ಯನ್ ಕೋಪನ ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೂರ್ಯನ್ ತಾಯಿ ಸೂರ್ಯನ ಹತ್ರ, ನೀನ್ ಪ್ರತಿಯೊಂದು ವಿಷಯಕ್ಕೂ ಈ ಥರ ಕೋಪಿಸ್ಕೊಳ್ತಾ ಇದ್ರೆ ನಿನ್ ಕೋಪಕ್ಕೆ ಅರ್ಥನೇ ಇರೋದಿಲ್ಲ. ನಿನ್ ಕೋಪಕ್ಕೆ ಅರ್ಥ ಇರಬೇಕು ಅಂತಂದ್ರೆ ಆ ಕೋಪಕ್ಕೆ ಒಂದು ಒಳ್ಳೆ ಕಾರಣ ಕೂಡ ಇರಬೇಕು. ನಿನ್ ಕೋಪ ಮಾಡ್ಕೊಳ್ಳೇಬೇಕು ಅಂತಿದ್ರೆ ವಾರಕ್ಕೊಂದು ದಿವಸ ಮಾತ್ರ ಕೋಪ ಮಾಡ್ಕೊ ಅಂತ ಹೇಳ್ತಾರೆ. ಹಾಗೇನೆ ನೀನ್ ಮಾಡ್ಕೊಳ್ಳೋ ಅಂತ ಕೋಪ ಸರಿ ಅಲ್ವಾ ಅಂತ ಅನ್ನೋದನ್ನ ನೀನ್ ಆ ವಾರ ಮಾತ್ರ ಯೋಚನೆ ಮಾಡಿ ಕೋಪ ಮಾಡ್ಕೊಳ್ಬೇಕು ಅಂತ ಹೇಳಿ ಮಗನ ಹತ್ರ ಪ್ರಮಾಣ ತಗೊಳ್ತಾರೆ. ಸರಿ ಅನ್ಕೊಂಡಂತ ಛಾಯನ ಹತ್ರ ಪ್ರತಿ ದಿವಸನೂ ಕೂಡ ಸೂರ್ಯ ನಾನು ಇಂಥ ದಿವಸ ಕೋಪ ಮಾಡ್ಕೊಂಡ್ಲ ಅಂತ ಕೇಳ್ತಾ ಇರೋವಾಗ್ಲೇನೆ ಬರ್ದಂಥ ಅಷ್ಟೂ ವಾರನೂ ಕೂಡ ಕಾಟ್ ಮಾಡ್ತಾರೆ. ಇನ್ನೇನು ಶನಿವಾರ ಒಂದು ದಿವಸ ಉಳಿದಿರುತ್ತೆ. ಶುಕ್ರವಾರ ರಾತ್ರಿ ಅಮ್ಮ ಮಗ ಮಾತಾಡ್ತಾ ಅಮ್ಮ ಮಗನ ಹತ್ರ ನಿಜವಾಗ್ಲೂ ಕೋಪ ಅಂದರೆ ಏನು ಗೊತ್ತಾ ಅಂತ ಕೇಳ್ತಾ ಇರೋವಾಗ್ಲೇ ಸೂರ್ಯನಿಗೆ ನಿದ್ದೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊತ್ತಿಗೆ ಸೂರ್ಯನ ತಾಯಿ ಸತ್ತೋಗಿರ್ತಾರೆ. ಸೊ ಆ ಪ್ರಶ್ನೆಗೆ ಸೂರ್ಯನ್ಗೆ ಉತ್ತರನೇ ಸಿಗೋದಿಲ್ಲ. ಆಗ್ಲೇ ಅಲ್ಲಿಗೆ ಬಂದಂಥ ಸೂರ್ಯನ್ ಮಾವ ಸೀತಾಪತಿ ಸೂರ್ಯನ್ ತಾಯಿ ಹತ್ರ ಕೊನೆಗೂ ಕೂಡ ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ ಹೇಳ್ದನೆ ಸತ್ತೋಗ್ಬಿಟ್ಟೆ ಅಲ್ವಾ ಅಂತ ಹೇಳಿ ಚಪ್ಲಿನಲ್ಲಿ ಹೊಡಿತಾರೆ. ಅವತ್ತು ಶನಿವಾರ ಆಗಿರುತ್ತೆ. ತಡೆಯೋದಕ್ಕೆ ಸೂರ್ಯನ್ ತಾಯಿ ಕೂಡ ಇರೋದಿಲ್ಲ. ಇದರಿಂದ ಸೂರ್ಯನಿಗೆ ಸೀತಾಪತಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ತನ್ನ ತಾಯಿ ಸೂಚಿಸಿದ್ದು ಶನಿವಾರನೇ ಇರ್ಬೋದು ಅನ್ಕೊಂಡಂತ ಸೂರ್ಯ ಸೀತಾಪತಿಗೆ ಚೆನ್ನಾಗಿ ಹೊಡಿತಾರೆ. ಎಲ್ಲಿ ಸೀತಾಪತಿ ಮತ್ತೆ ಫ್ಯೂಚರ್ ನಲ್ಲಿ ತನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತಾರೋ ಅಂತ ಹೆದರ್ಕೊಂಡಂತ ವಾಸುದೇವ್ ಆ ಊರ್ನೇ ಬಿಟ್ಬಿಟ್ಟು ಬರ್ತಾರೆ. ಸೀನ್ ಕಟ್ ಮಾಡಿದ್ರೆ 25 ವರ್ಷ ಮುಂದಕ್ಕೆ ಬರುತ್ತೆ. ಸೊ ಇವಾಗ ವಾಸುದೇವ್ ಅವ್ರ ಮಗ ಬರ್ದಂತ ಡೈರಿ ತಗೊಂಡು ಒಬ್ರು ಸೈಕಿಯಾಟ್ರಿಸ್ಟ್ ಹತ್ರ ಮಾತಾಡ್ಸೋದಿಕ್ಕೆ ಅಂತ ಬರ್ತಾರೆ. ಆ ಡಾಕ್ಟರ್ ಹತ್ರ ತನ್ನ ಮಗನ ಬಿಹೇವಿಯರ್ ಬಗ್ಗೆ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಡಾಕ್ಟರ್ ನಿಮ್ಮ ಮಗ ಈಗಲೂ ಕೂಡ ಈ ತರ ಸ್ಯಾಟರ್ಡೇಸ್ನ ಫಾಲೋ ಮಾಡ್ತಾ ಇದ್ದಾನ ಅಂತ ಕೇಳಿದ್ದಕ್ಕೆ ವಾಸುದೇವ್ ಹೌದು ಅಂತ ಹೇಳ್ತಾರೆ. ವಾರ ಪೂರ್ತಿ ಅವನಿಗೆ ಯಾರೆಲ್ಲ ಕೋಪ ಬರ್ಸಿದ್ರೋ ಆ ಹೆಸರನ್ನ ಡೈರಿನಲ್ಲಿ ಬರೀತಾನೆ. ಶನಿವಾರ ಆ ಡೈರಿನ ಓಪನ್ ಮಾಡಿ ಆ ಕೋಪ ಏನಾದ್ರೂ ಕಡಿಮೆ ಆಗಿದ್ರೆ ಅದನ್ನ ಕಾಟ್ ಮಾಡ್ತಾನೆ. ಕೋಪ ಏನಾದ್ರೂ ಕಡಿಮೆ ಆಗದೆ ಇದ್ರೆ ಆ ಹೆಸರನ್ನ ರೌಂಡ್ ಅಪ್ ಮಾಡ್ಕೊಂಡು ಆ ಒಂದು ಕೋಪನ ತೀರಿಸ್ಕೊಳಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ ಅಂತ ತಿಳಿಸ್ತಾರೆ. ಸೂರ್ಯನಿಗೆ ಕೋಪ ಬರಬೇಕು ಅಂತಂದ್ರೆ ಫ್ಯಾಮಿಲಿಗೆ ಏನಾದ್ರೂ ಆಗ್ಬೇಕು ಅಂತ ಅಲ್ಲ, ನಮ್ಮವರು ಅನ್ನೋ ಒಂದು ಭಾವನೆ ಬಂದ್ರೆ ಸಾಕು. ಆ ವ್ಯಕ್ತಿಗಳಿಗೆ ಏನಾದ್ರೂ ಆದ್ರೆ ಸೂರ್ಯನಿಗೆ ಕೋಪ ಬರುತ್ತೆ. ಸೊ ನಾವೀಗ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಸೂರ್ಯನ ನೋಡ್ತೀವಿ. ಸೂರ್ಯ ಒಂದ್ ದಿವಸ ಹೋಟೆಲ್ ನಲ್ಲಿ ಇರುವಾಗ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಫಾಜಿಲ್ ಅನ್ನೋ ಚಿಕ್ಕ ಹುಡುಗಂಗೆ ಅವ್ರ ಓನರ್ ಸೇಟು ಹಣೆ ಮೇಲೆ 6 ಹೊಲಿಗೆ ಹಾಕೋಷ್ಟು ರೇಂಜಿಗೆ ಹೊಡೆದಿರ್ತಾರೆ.
ಸೊ ಅಲ್ಲಿರೋರು ಯಾರು ಕೂಡ ಸೇಟುನ ಹೋಗಿ ವಿಚಾರಿಸ್ಬೇಕು ಅಂತ ಅನ್ಕೊಳ್ಳೋದಿಲ್ಲ. ಆದರೆ ಹೋಟೆಲ್ನಲ್ಲೇ ಇದ್ದಂಥ ಸೂರ್ಯ ಫಾಜಿಲ್ ಮಾತು ಕೇಳಿ ಸೇಟು ಹತ್ರ ವಿಚಾರಿಸೋದಕ್ಕೆ ಅಂತ ಬಂದಾಗ ಗೊತ್ತಾಗುತ್ತೆ ಸೂರ್ಯನಿಗೂ ಕೂಡ ಫಾಜಿಲ್ 10 ನಿಮಿಷ ಗಡಿಯಾರನ ಮುಂದಕ್ಕಿಟ್ಟಿದ್ದಕ್ಕಷ್ಟೇ ಸೇಟು ಅಷ್ಟರ ಮಟ್ಟಿಗೆ ಹೊಡೆದಿರೋದು ಅಂತ. ಫಾಜಿಲ್ ಈ ರೀತಿ 10 ನಿಮಿಷ ಗಡಿಯಾರ ಮುಂದಕ್ಕಿಡೋದಕ್ಕೂ ಕೂಡ ಕಾರಣ ಇದೆ. ಆ ಕಾರಣನ ಸೇಟು ಹತ್ರ ಹೇಳಲಿಕ್ಕೆ ಫಾಜಿಲ್ ಹಾಗೇನೆ ಸೂರ್ಯ ಇಬ್ರು ಕೂಡ ಬರೋಷ್ಟ್ರೊಳಗಡೆ ಸೇಟು ಮಗ ಊರು ಬಿಟ್ಟು ಯಾವುದೋ ಒಂದು ಕೆಲಸಕ್ಕೋಸ್ಕರ ಆಚೆ ಹೋಗ್ತಾ ಇರ್ತಾರೆ. ಸೇಟು ಹತ್ರ ಬಂದಂಥ ಫಾಜಿಲ್, ನಮ್ಮ ತಂದೆ ರನ್ನಿಂಗ್ ಟ್ರೈನ್ನ ಹತ್ಲಿಕ್ಕೆ ಹೋಗಿ ಕೆಳಗಡೆ ಬಿದ್ದು ಸತ್ತೋದ್ರು, ಅದಕ್ಕೋಸ್ಕರ ನಮ್ಮ ತಾಯಿ ಯಾವಾಗಲೂ ಕೂಡ 10 ನಿಮಿಷ ಮುಂಚೆ ಹೋಗಿದ್ದಿದ್ರೆ ನಮಗಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಿದ್ರಿಂದ ಎಲ್ಲೇ ಗಡಿಯಾರ ನೋಡಿದ್ರೂ ಕೂಡ 10 ನಿಮಿಷ ಫಾಸ್ಟ್ ಇಡೋ ಅಂಥದ್ದು ಅಭ್ಯಾಸ ಆಗಿದೆ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸೇಟುಗೆ ಕರುಣೆ ಬರೋದಿಲ್ಲ. ಅವನಿಗೆ ಚೆನ್ನಾಗಿ ಹೊಡೆದು ಇದಕ್ಕೋಸ್ಕರ ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕಾ, ಮೊದಲು ನಿನ್ನ ಅಭ್ಯಾಸನ ಬದಲಾಯಿಸ್ಕೊ ಅಂತ ಹೇಳ್ತಾರೆ. ಹಾಗೇನೆ ಆ ಹುಡುಗನಿಗೆ ಹೊಲಿಗೆ ಹಾಕಿಸ್ಬಿಟ್ಟು ವಾಪಸ್ ಕೆಲ್ಸಕ್ಕೆ ಕಳಿಸು ಅಂತಾನೂ ಕೂಡ ಹೇಳ್ತಾರೆ. ಫಾಜಿಲ್ಗೆ ಸೂರ್ಯನ ಮೇಲೆ ತುಂಬಾ ಬೇಜಾರಾಗತ್ತೆ. ಫೈನಲಿ ಸೂರ್ಯ ಕಾಯ್ತಾ ಇದ್ದಂತ ಶನಿವಾರ ಬರುತ್ತೆ. ಶನಿವಾರ ಬರ್ತಾ ಇದ್ದಂಗೆ ಸೇಟು ಹಾಗೆ ಸೇಟು ಜನ ಎಲ್ರಿಗೂ ಕೂಡ ಚೆನ್ನಾಗಿ ಹೊಡೆದು ಸೇಟು ಹತ್ರ ನಾಳೆಯಿಂದ ಆ ಹುಡುಗ ನಿನ್ನ ಹತ್ರ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಫಾಜಿಲ್ನ ಸೇಟುವಿಂದ ಬಂಧ ಮುಕ್ತಗೊಳಿಸ್ತಾರೆ. ಹಾಗೇನೆ ಇದನ್ನ ನೋಡ್ತಾ ಇದ್ದಂಥ ಸೇಟು ಅವತ್ತೋಡಿದಾನೆ ಇವತ್ತು ಯಾಕೆ ಕೊಡದೆ ಅಂತ ಕೇಳಿದಕ್ಕೆ ನಿಮ್ಗೆಲ್ರಿಗೂ ಕೂಡ ವಾರಕ್ಕೆ 7 ದಿವಸ, ಆದರೆ ನನಗೆ ವಾರಕ್ಕೆ 1 ದಿವಸ ಶನಿವಾರ ಅಂತ ಹೇಳಿ ಅವ್ರ ತಾಯಿ ಸೀರೆನ ಕೈಗೆ ಸುತ್ಕೊಂಡು ಅಲ್ಲಿಂದ ವಾಪಸ್ ಹೊರಟೋಗ್ತಾರೆ. ಕತೆ ಕೇಳ್ತಾ ಇದ್ದಂಥ ಡಾಕ್ಟರ್ ನಿಮ್ಮ ಮಗ ರೌಡಿನ ಅಂತ ಕೇಳೋವಾಗ ಚೇಚೆ ನನ್ನ ಮಗ ರೌಡಿ ಅಲ್ಲ, ಲೈಫ್ ಇನ್ಶೂರೆನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾರೆ. ಹಾಗೇನೆ ಮದುವೆ ಮಾಡಿದ್ರೆ ನನ್ನ ಮಗ ಸರಿ ಹೋಗ್ಬೋದು ಅಂತ ನಾವೇನೋ ಅನ್ಕೊಂಡಿದ್ವಿ, ಆದರೆ ಅವನಿನ್ನೂ ಕೂಡ ಅವ್ರ ಅತ್ತೆ ಮಗಳನ್ನೇ ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿದ್ರಿಂದ ಕಷ್ಟಪಟ್ಟು ಹೇಗಾದರೂ ಸರಿ ಅತ್ತೆ ಮಗಳ ಕಾನ್ಸೆಪ್ಟಿಂದ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ಬೇರೆ ಹುಡುಗಿನೇ ಕಲ್ಯಾಣಿ ಅಂತ ತೋರಿಸಿ ಸೂರ್ಯನಿಗೆ ನಂಬಿಸಿದ್ರಿಂದ ಬೇರೆ ದಾರಿ ಇಲ್ದಾನೆ ಸೂರ್ಯ ಕೂಡ ಸದ್ಯದ್ರ ಮಟ್ಟಿಗೆ ಕಲ್ಯಾಣಿನ ನೆನಪಿಸ್ಕೊಳ್ಳೋದ್ರಿಂದ ಆಚೆ ಬಂದಿರ್ತಾನೆ. ಇನ್ನು ಸೂರ್ಯನಕ್ಕ ಚಾರು ಸಂತೋಷ್ ಅನ್ನೋ ಹುಡುಗನ ಪ್ರೀತಿಸ್ತಾ ಇರ್ತಾರೆ. ಫೈನಲಿ ಮನೆನೆಲ್ಲ ಗೊತ್ತಾಗಿ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಮದುವೆ ಮನೇಲಂತೂ ದೊಡ್ಡ ಅವಾಂತರ. ಮದುವೆ ಹುಡುಗನ ಕಡೆಯವರು ದೇವ್ರ ಮುಂದೆ ಇಟ್ಟಿರೋ ಅಂಥ ಸೀರೆ ಉಡ್ಲಿ ಅಂತ, ಚಾರುಗೆ ತನ್ನ ತಾಯಿ ಉಟ್ಟಂಥ ಸೀರೆ ಉಡಬೇಕು ಅನ್ನೋ ಆಸೆ ಇರುತ್ತೆ. ಫೈನಲಿ ಚಾರು ಅಂದ್ಕೊಂಡಿದ್ದೇ ಆಗುತ್ತೆ, ಅವ್ರ ತಾಯಿ ಕೊಟ್ಟಂಥ ಸೀರೆನೇ ಉಟ್ಕೊಳ್ತಾರೆ. ಆದರೆ ಹುಡುಗನಪ್ಪ ಅಂದರೆ ಚಾರು ಮಾವ ತುಂಬ ಕೆಟ್ಟದಾಗಿ ಅವ್ರ ತಾಯಿ ಬಗ್ಗೆ ಮಾತಾಡ್ಬಿಡ್ತಾರೆ. ಈ ಮಾತು ಸೂರ್ಯನಿಗೂ ಕೂಡ ಕೇಳಿಸುತ್ತೆ. ಚಾರು ಏನೋ ಸೂರ್ಯನ ಹತ್ರ ನಾನು ನೋಡ್ಕೊಳ್ತೀನಿ ಬಿಡು ಅಂತ ಅಂದ್ಕೊಂಡ್ರು ಕೂಡ ನೆಕ್ಸ್ಟ್ ಡೇ ಶನಿವಾರ ಆಗಿರುತ್ತೆ. ಸೂರ್ಯ ಮುಖ ಮೂತಿ ನೋಡ್ದೇ ಅವ್ರ ಮಾವು ನೋಡೋದು ಬಿಡ್ತಾರೆ. ಇದರಿಂದ ಚಾರುಗೆ ತುಂಬ ಬೇಜಾರಾಗಿ ಸೂರ್ಯನ ಹತ್ರ ಇನ್ಮೇಲೆ ನಾನು ನಿನ್ನ ಸುದ್ದಿಗೆ ಬರಬೇಡ, ನೀನು ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಈ ಒಂದು ಇನ್ಸಿಡೆಂಟಿಂದ ಚಾರುಗೆ ತವ್ರ ಮನೆ ಗಂಡನ ಮನೆ ಎರಡೂ ಕೂಡ ಇಲ್ದಂಗಾಗುತ್ತೆ. ಫೈನಲಿ ಗಂಡ ಹೆಂಡತಿ ಇಬ್ಬರು ಕೂಡ ಸಪ್ರೇಟ್ ಆಗಿದ್ದಾರೆ ಅನ್ನೋ ವಿಷಯನೂ ಕೂಡ ಗೊತ್ತಾಗುತ್ತೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ವಾಸುದೇವ್ ಪ್ರತಿ ದಿವಸನೂ ಕೂಡ ಮಗ ಯಾರ ಹೆಸರನ್ನ ಡೈರಿನಲ್ಲಿ ಮೆನ್ಷನ್ ಮಾಡಿರ್ತಾರೋ ಅವ್ರ ಫ್ಯಾಮಿಲಿ ಅವ್ರಿಗೆ ವಿಷಯ ತಿಳಿಸಿ ಮಗನ ಕೈಲಿಂದ ಅವ್ರು ಒಡೆದೆ ತಿನ್ನೋದನ್ನ ತಪ್ಪಿಸೋದೇ ಕೆಲಸ ಆಗಿರುತ್ತೆ. ಈಗ ವಾಸುದೇವ್ ಡಾಕ್ಟರ್ ಹತ್ರ ಯಾಕೆ ಬಂದಿರ್ತಾರೆ ಅಂತಂದ್ರೆ ಡಾಕ್ಟರ್ ಹಸ್ಬೆಂಡ್ ನೇಮ್ನ ಸೂರ್ಯ ಅವ್ರ ಡೈರಿನಲ್ಲಿ ಬರ್ಕೊಂಡಿರ್ತಾರೆ. ಡಾಕ್ಟರ್ ಹಸ್ಬೆಂಡು ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅದೇ ಸ್ಕೂಲಲ್ಲಿ ಸೂರ್ಯನ್ ಸಿಸ್ಟರ್ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಡಾಕ್ಟರ್ ಹಸ್ಬೆಂಡು ಸ್ಟೂಡೆಂಟ್ಸ್ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾ ಇರೋದನ್ನ ಸೂರ್ಯನ್ ಸಿಸ್ಟರ್ ನೋಡ್ಬಿಡ್ತಾರೆ. ಈ ವಿಷಯ ಸೂರ್ಯನಿಗೆ ಗೊತ್ತಾಗಿದ್ರಿಂದ ಸೂರ್ಯನಿಗೆ ಕೋಪ ಬಂದು ಡಾಕ್ಟರ್ ಹಸ್ಬೆಂಡ್ ನೇಮನ್ನ ಡೈರಿನಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಡಾಕ್ಟರ್ ಬಂದು ಅವ್ರ ಹಸ್ಬೆಂಡನ್ನು ಕಾಪಾಡೋಷ್ಟ್ರೊಳಗಡೆ ಸೂರ್ಯ ಡಾಕ್ಟರ್ ಹಸ್ಬೆಂಡಿಗೆ ಚೆನ್ನಾಗಿ ಚಚ್ಚಿ ಅಲ್ಲಿಂದ ಹೊರಟೋಗಿರ್ತಾರೆ. ಸೂರ್ಯನಿಗೆ ಇನ್ನೂ ಒಂದು ಕೂಡ ಅಭ್ಯಾಸ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಅವ್ರು ಮೆನ್ಷನ್ ಮಾಡ್ಕೊಂಡಿರೋ ಹೆಸರು ಸ್ಯಾಟರ್ಡೆ ಅಷ್ಟರಲ್ಲಿ ಹೊಡೆಯೋದಕ್ಕೆ ಸಿಗದೇ ಇದ್ರೆ ಆ ಮೆನ್ಷನ್ ಮಾಡ್ಕೊಂಡಿರೋಂಥ ಹೆಸರು ಇರೋವಂಥ ವ್ಯಕ್ತಿಗೆ ಇನ್ಯಾವತ್ತೂ ಕೂಡ ಹೊಡಿತಾ ಇರೋದಿಲ್ಲ. ಯಾಕೆ ಅಂತಂದ್ರೆ ಅದು ತನ್ನ ತಾಯಿಗೆ ಇಷ್ಟ ಇರೋಲ್ಲ ಅನ್ನೋ ಉದ್ದೇಶದಿಂದ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ತೀರಾ ಸಿಡುಕ್ಮುತ್ತಿ ಸಿದ್ದಪ್ಪನಂತಿರೋ ಅಂತ ಇನ್ಸ್ಪೆಕ್ಟರ್ CI ದಯಾನಂದ್ ಅವ್ರನ್ನ. ದಯಾನಂದ್ಗೆ ಹಾಗೆ ಅವ್ರ ಅಣ್ಣ MLA ಕುರ್ಮಾನಂದ್ಗಂತೂ ಒಬ್ರಿಗೊಬ್ರು ಕಂಡ್ರೆ ಆಗ್ತಾನೆ ಇರೋದಿಲ್ಲ. ಅಣ್ಣ MLA ಆಗಿ ತುಂಬ ಆಸ್ತಿ ಸಂಪಾದಿಸಿದ್ದಾನೆ. ಆದರೆ ನನ್ನ ಹೆಸರಲ್ಲಿರೋವಂಥ ಆಸ್ತಿನೂ ಕೂಡ ಇವಾಗ ಮಾರಾಟ ಮಾಡಬೇಕು ಅಂತಂದರೆ ಅದು ಅವ್ರ ಅಣ್ಣನ ಸೈನ್ ಹಾಕಿದ್ರೆ ಮಾತ್ರ ಸಾಧ್ಯ ಅನ್ನೋದು ದಯಾನಂದಿಗೆ ಗೊತ್ತಿರುತ್ತೆ. ಆದರೆ MLA ಕುರ್ಮಾನಂದ್ ಕೂಡ ಆ ಪ್ರಾಪರ್ಟಿಗೆ ಸೈನ್ ಹಾಕಿಸ್ತಾನೆ ತಮ್ಮನಿಗೆ ಆಟ ಆಡಿಸ್ತಾ ಇರ್ತಾರೆ. ಇದರಿಂದ ದಯಾನಂದಿಗೆ ಬೇರೆ ದಾರಿ ಇಲ್ದಾನೆ ಕುರ್ಮಾನಂದ್ ಕೈ ಕೆಳಗಡೆ ವರ್ಕ್ ಮಾಡ್ತಾ ಇದ್ದಂಥ ಆಡಿಟರ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಪ್ರಾಪರ್ಟಿಗೆ ಹೇಗಾದರೂ ಸರಿ ಸೈನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾನೆ ದಯಾನಂದ್. ಆದರೆ
ಕುರ್ಮಾನಂದ್ ಸ್ಟಾರ್ಟಿಂಗಲ್ಲಿ ವರ್ಕ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಕಾಲ್ನ ಅಟೆಂಡ್ ಮಾಡೋದಿಲ್ಲ. ಇದರಿಂದ ದಯಾನಂದ್ ಕುರ್ಮಾನಂದಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅನಿಸುತ್ತೆ ಅಂತ ಹೇಳಿ ರಿಲೀಸ್ ಮಾಡಿಬಿಡ್ತಾರೆ. ಸೊ ರಿಲೀಸ್ ಮಾಡಾದಮೇಲೆ ಕುರ್ಮಾನಂದ್ ದಯಾನಂದಿಗೆ ಫೋನ್ ಮಾಡಿ ಆಡಿಟರ್ಗೆ ಏನಾದರೂ ಆದರೆ ನಾನು ಸುಮ್ಮನಿರೋದಿಲ್ಲ, ನೀನು ಇಷ್ಟಪಟ್ಟಿದ್ದಂಥ ಆಸ್ತಿಗೆ ನಾನು ಸೈನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅಷ್ಟರೊಳಗಡೆ ಆಲ್ರೆಡಿ ಆಡಿಟರ್ನ ರಿಲೀಸ್ ಮಾಡಿದ್ರಿಂದ ಕುರ್ಮಾನಂದ್ ಕೂಡ ದಯಾನಂದ್ ಬಯಸಿದಂಥ ಆಸ್ತಿಗೆ ಸೈನ್ ಮಾಡಿಕೊಡೋದಿಲ್ಲ. ಇದರಿಂದ ದಯಾನಂದ್ಗಂತೂ ಸಖತ್ ಕೋಪ ಬರುತ್ತೆ. ಒಬ್ಬ ಮನುಷ್ಯನಿಗೆ ಕೋಪ ಬಂದರೆ ಆ ಕೋಪನ ಒಂದು ವಸ್ತು ಒಡೆದಾಕೋದ್ರಿಂದನೋ ಅಥವಾ ಬೇರೆ ಯಾರಿಗಾದ್ರೂ ಬೈಯೋದ್ರಿಂದನೋ ತೀರಿಸ್ಕೊಳ್ತಾರಲ್ವಾ, ದಯಾನಂದ್ಗೂ ಕೂಡ ಅಂಥದ್ದೇ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಸೋಕುಲೆಪಾಲಂ ಅನ್ನೋ ಊರಿನಲ್ಲಿ ಹಿಂದೆ ಬರೀ ಕಳ್ಳರೇ ಇದ್ರು, ಆದರೆ ಇವಾಗ ಯಾರು ಕೂಡ ಕಳ್ತನ ಮಾಡ್ತಾ ಇರೋದಿಲ್ಲ. ಆದರೆ ಕಳ್ಳರು ಅನ್ನೋ ಅಣೆಪಟ್ಟಿ ಹೊತ್ತಿರೋದ್ರಿಂದ ಆ ಊರಿಗೆ ಏನೇ ಅನ್ಯಾಯ ಆದರೂ ಕೂಡ ಯಾರೂ ಪ್ರಶ್ನೆ ಮಾಡ್ತಾ ಇರೋದಿಲ್ಲ. ಹಾಗೆ ಆ ಊರಿನಲ್ಲಿರುವಂಥ ಜನಗಳು ಕೂಡ ತುಂಬಾ ಹೆದರ್ತಾ ಇರ್ತಾರೆ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡಂಥ ದಯಾನಂದ್ ತನಗೆ ಸಿಟ್ಟು ಬಂದಾಗೆಲ್ಲ ಸೋಕುಲೆಪಾಲಂಗೆ ಹೋಗಿ ಅಲ್ಲಿ ಯಾರೇ ಸಿಕ್ಕಿದ್ರೂ ಕೂಡ ಮುಖ ಮೂತಿ ನೋಡ್ದಾನೆ ತನ್ನ ಸಿಟ್ಟು ತೀರೋ ತನಕನೂ ಕೂಡ ಹೊಡಿತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ಸ್ಪಂದನ ಈಗ ದಯಾನಂದ್ ಅವರು ವರ್ಕ್ ಮಾಡ್ತಾ ಇರೋಂಥ ಸ್ಟೇಷನಿಗೆ ನ್ಯೂ ಜಾಯಿನ್ ಆಗಿರ್ತಾರೆ. ಸ್ಪಂದನ CI ಪರ್ಮಿಷನ್ ಇಲ್ದಾನೆ ಸೆಲ್ನಲ್ಲಿರುವಂಥ ವ್ಯಕ್ತಿಗೆ ನೀರು ಕೊಡ್ತಾ ಇದ್ದಿದ್ದನ್ನು ನೋಡಿದಂಥ CIಗೆ ತುಂಬಾನೇ ಕೋಪ ಬಂದು ಸ್ಪಂದನನ ಜಾಯಿನ್ ಮಾಡಿಸ್ಕೊಳ್ತಾರೆ. ಹಾಗೇನೆ ಸ್ಪಂದನನ ಕಾರ್ ಡ್ರೈವರ್ ಆಗಿ ನೇಮಿಸ್ಕೊಳ್ತಾರೆ. ನಿಜ ಹೇಳಬೇಕು ಅಂತಂದ್ರೆ ದಯಾನಂದಿಗೆ ಸೋಕುಲೆಪಾಲಂನಲ್ಲಿರುವಂಥ ಜನಗಳ ಮೇಲೆ ಯಾಕಷ್ಟು ಕೋಪ ಅಂತಂದ್ರೆ ದಯಾನಂದ್ ಅವ್ರ ಹೆಸರಿನಲ್ಲಿರುವಂಥ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತ ಇರ್ತಾರೆ. ಸೊ ಆ ಪ್ರಾಪರ್ಟಿನ ಸೇಲ್ ಮಾಡಬಾರ್ದು ಅಂತ ಅವರಣ್ಣ ಕುರ್ಮಾನಂದ್ ಸ್ಟೇ ಆರ್ಡರ್ ತರ್ತಾರೆ. ಅದೇ ಟೈಮ್ನಲ್ಲಿ ಎಲೆಕ್ಷನ್ ಕೂಡ ಇರುತ್ತೆ. ಸೋಕುಲೆಪಾಲಂನಲ್ಲಿರುವಂಥ ಜನಗಳ ಒಂದು ಕೃಪೆಯಿಂದ ಕುರ್ಮಾನಂದ್ ಕಾರ್ಪೊರೇಟರ್ ಆಗಿ ಗೆದ್ದು ಬರ್ತಾರೆ. ಫೈನಲಿ ಇನ್ಫ್ಲುಯೆನ್ಸ್ನೆಲ್ಲ ಉಪಯೋಗಿಸ್ಕೊಂಡಂತ ಕುರ್ಮಾನಂದ್ ಕೋರ್ಟ್ನಿಂದ ಯಾವುದೇ ಕಾರಣಕ್ಕೂ ಕೂಡ ಕುರ್ಮಾನಂದ ಸೈನ್ ಇಲ್ದಾನೆ ದಯಾನಂದ್ ಆ ಪ್ರಾಪರ್ಟಿನ ಮಾರಬಾರ್ದು ಅಂತ ಸ್ಟೇ ಆರ್ಡರ್ ತರ್ತಾರೆ. ಸೊ ಇದರಿಂದ ದಯಾನಂದ್ಗೆ ಸೋಕುಲೆಪಾಲಂನಲ್ಲಿರುವಂಥ ಜನಗಳು ಕಂಡ್ರೆ ತುಂಬಾನೇ ಕೋಪ ಇರುತ್ತೆ. ಅವ್ರಣ್ಣ ಯಾವಾಗೆಲ್ಲ ಪ್ರಾಪರ್ಟಿಗೆ ಸೈನ್ ಮಾಡ್ದಾನೆ ಆಟ ಆಡಿಸ್ತಾ ಇರ್ತಾರೋ ಅವಾಗಿಂದನೂ ಕೂಡ ಸೋಕುಲೆಪಾಲಂನಲ್ಲಿರುವಂಥ ಯಾವುದಾದ್ರೂ ಒಂದು ಜನನ ಹೊತ್ಕೊಬರೋದು, ಅವ್ರಿಗೆ ಚೆನ್ನಾಗಿ ಹೊಡೆಯೋದು. ಸೊ ಈ ರೀತಿ ಅವ್ರ ಸಿಟ್ಟನ್ನು ತೀರಿಸ್ಕೊಳ್ತಾ ಇರ್ತಾರೆ. ಈ ಕಡೆ ಕುರ್ಮಾನಂದ್ ಕೂಡ ಸೋಕುಲೆಪಾಲಂನಲ್ಲಿರುವಂಥ ಯಾವ ಜನಗಳಿಗೂ ಕೂಡ ಒಳ್ಳೇದು ಮಾಡಿರೋದಿಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಂಥ ದಯಾನಂದ್ ಹಿಂದ್ಗಡೆಯಿಂದ ಬರ್ತಾ ಇದ್ದಂಥ ಕಾರ್ಗೆ ಡ್ಯಾಶ್ ಮಾಡ್ತಾರೆ. ಸೊ ಹಿಂದ್ಗಡೆ ಕಾರ್ನಲ್ಲಿದ್ದಂಥ ಲೇಡಿ ದಯಾನಂದ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈದ್ಬಿಡ್ತಾರೆ. ಇದರಿಂದ ದಯಾನಂದ್ ತುಂಬಾನೇ ಟ್ರಿಗರ್ ಆಗಿ ದಯಾನಂದ್ ಕಾರಿಂದ ಆ ಲೇಡಿ ಕಾರ್ಗೆ ಪದೇ ಪದೇ ಡ್ಯಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಆ ಲೇಡಿ ತುಂಬಾನೇ ನರ್ವಸ್ ಆಗಿ ಹೋಗ್ತಾರೆ. ಅದೇ ಟೈಮ್ನಲ್ಲಿ ಸೇಮ್ ಸ್ಪಾಟ್ನಲ್ಲಿ ಇದ್ದಂಥ ಸೂರ್ಯ ಈ ರೀತಿ ಆ ಲೇಡಿ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನ ನೋಡಿ ಆ ತಕ್ಷಣ ಸೂರ್ಯನ್ ಬೈಕ್ನಲ್ಲಿದ್ದಂಥ ಪೆಟ್ರೋಲ್ನ ತಗೊಂಡು ಬಂದು ದಯಾನಂದ್ ಕಾರ್ ಮುಂದೆ ಸುರಿತಾರೆ, ಒಂದು ರೀತಿ ನೀರು ಸುರಿಯೋ ರೀತಿ. ಆ ತಕ್ಷಣ ದಯಾನಂದ್ ಏನು ಮಾಡ್ತಿದ್ಯಾ ಅಂತ ಕೇಳೋವಾಗ ನಿಮ್ಮ ಕಾರ್ನಲ್ಲಿ ಪೆಟ್ರೋಲ್ ಲೀಕ್ ಆಗ್ತಾ ಇದೆ, ಇದೇ ಥರ ಡ್ಯಾಶ್ ಮಾಡ್ತಾ ಇದ್ರೆ ಸ್ಪಾರ್ಕ್ ಬಂದು ಎಲ್ಲರೂ ಸತ್ತೋಗ್ತೀರಾ ಅಂತ ಹೇಳಿದ್ರಿಂದ ದಯಾನಂದ್ ಸರಿ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸೇಮ್ ಸ್ಪಾಟಲ್ಲಿ ಸ್ಪಂದನ ಕೂಡ ಸೂರ್ಯ ಹೆಲ್ಪ್ ಮಾಡಿದ್ದನ್ನ ನೋಡಿ ಕಂಪ್ಲೀಟಾಗಿ ಇಂಪ್ರೆಸ್ ಆಗಿ ಹೋಗ್ತಾರೆ. ಆಲ್ರೆಡಿ ಸೂರ್ಯನ್ ಬೈಕ್ನಿಂದ ಪೆಟ್ರೋಲ್ ತೆಗೆದಿದ್ರಿಂದ ಸೂರ್ಯನ್ ಬೈಕ್ನಲ್ಲಿ ಪೆಟ್ರೋಲ್ ಇರೋದಿಲ್ಲ. ಅಷ್ಟರೊಳಗಾಗ್ಲೇ ಸ್ಪಂದನ ಮಾತಾಡ್ಸೋದಕ್ಕೋಸ್ಕರ ವಾಪಸ್ ಸೂರ್ಯನ ಹತ್ರ ಬರ್ತಾರೆ. ಸೊ ಈ ರೀತಿ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆಗುತ್ತೆ, ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಸೂರ್ಯನ್ಗೆ ದಯಾನಂದ್ ಮೇಲೆ ತುಂಬಾನೇ ಸಿಟ್ಟು ಬಂದಿದ್ರಿಂದ ಡೈರಿನಲ್ಲಿ ದಯಾನಂದ್ ಹೆಸರನ್ನ ಬರಿತಾ ಇರೋವಾಗ ಸೂರ್ಯನ್ಗೆ ಸ್ಪಂದನ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ. ಹಾಗೇನೆ ಸ್ಪಂದನ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ಪಂದನ ಬೇರೆ ಯಾರು ಅಲ್ಲ, ಸೂರ್ಯನ ಸ್ವಂತ ಅತ್ತೆ ಮಗಳೇ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರ ತಂದೆ ಕೈಗೆ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಕಲ್ಯಾಣಿ ಅನ್ನೋ ಹೆಸರನ್ನ ಸ್ಪಂದನ ಅಂತ ಚೇಂಜ್ ಮಾಡ್ಕೊಂಡಿರ್ತಾರೆ. ಸೂರ್ಯ ಹಾಗೆ ಸ್ಪಂದನ ಇಬ್ರು ಕೂಡ ಪ್ರತಿ ದಿವಸನೂ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪಂದನಾಗೆ ಸೋಕುಲೆಪಾಲಂನಲ್ಲಿರುವಂಥ ಜನಗಳ ಮೇಲೆ ತುಂಬಾನೇ ಕರುಣೆ ಇದ್ದಿದ್ರಿಂದ ಸೂರ್ಯನ ಜೊತೆ ಮಾತಾಡಿ ಹೇಗಾದರೂ ಸರಿ ಅವರೆಲ್ರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸ್ಕೊಡು ಅಂತ ಕೇಳಿದ್ರಿಂದ ಸೂರ್ಯ ಕೂಡ ಸರಿ ಅಂತ ಒಪ್ಕೊಂಡು ಆ ಊರಿನ ಜೊತೆಗೆ ಒಂದು ಬಾಂಧವ್ಯನ ಬೆಳೆಸ್ಕೊಳ್ತಾನೆ. ಸೊ ಈಗಿರುವಾಗ್ಲೇ ಸ್ಪಂದನಂಗೆ ರೇಗಿಸ್ತಂತ ಕೆಲವೊಂದು ವ್ಯಕ್ತಿಗಳನ್ನ ಸೂರ್ಯ ಶನಿವಾರದೊತ್ತೆ ಹೊಡಿತಾ ಇರ್ತಾನೆ. ಪ್ರತಿ ಸಲನೂ ಕೂಡ ಶನಿವಾರದೊತ್ತು ಸ್ಪಂದನಂಗೆ ಯಾರೆಲ್ಲ ರೇಗಿಸಿರ್ತಾರೋ ಅವ್ರಿಗೆ ಹೊಡಿತಾ ಇರ್ತಾರೆ. ಸೊ ಈ ವಿಷಯ ಸ್ಪಂದನ್ ಗಮನಕ್ಕೂ ಬಂದು ಒಂದ್ಸಲ ಸೂರ್ಯನ ಜೊತೆಗೆ ಡಿಸ್ಕಸ್ ಮಾಡಿ ಅವನು ಯಾರೋ ಶನಿವಾರದ ವ್ಯಕ್ತಿ ಅನ್ಸುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೇನೆ ಸೂರ್ಯನ ಹತ್ರ ನನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗನ್ಗೆ ವೈಲೆನ್ಸ್ ಅಂದ್ರೇನೆ ಏನು ಅಂತ ಗೊತ್ತಿರಬಾರ್ದು ಅಂತ ಹೇಳಿದ್ರಿಂದ ಸೂರ್ಯನು ಕೂಡ ನಾಟಕ ಆಡ್ಕೊಂಡು ಅಯ್ಯೋ ನನಗೂ ವೈಲೆನ್ಸ್ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಫೈನಲಿ ಕುರ್ಮಾನಂದ್ ದಯಾನಂದ್ ಅವರ ಪ್ರಾಪರ್ಟಿಗೆ ಸೈನ್ ಮಾಡ್ಕೊಡೋದಕ್ಕೆ ಒಪ್ಕೊಳ್ತಾರೆ. ಇದರಿಂದ ದಯಾನಂದಿಗೆ ತುಂಬಾನೇ ಕೋಪ ಬಂದು ಸೆಲ್ನಲ್ಲಿಟ್ಟಿದ್ದಂಥ ವ್ಯಕ್ತಿನೂ ಕೂಡ ರಿಲೀಸ್ ಮಾಡಿ ಕಳಿಸ್ತಾರೆ.
ಸೊ ಇನ್ನೇನು ನಮ್ಮಣ್ಣ ಆಸ್ತಿಗೆ ಸೈನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಂತ ಮನೆ ಹತ್ರ ಹೋದರೆ ಕುರ್ಮಾನಂದ್ ತುಂಬಾ ದಯಾನಂದನ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಇದರಿಂದ ದಯಾನಂದಿಗೆ ತುಂಬಾ ಕೋಪ ಬಂದು ವಾಪಸ್ ಸೋಕಲ್ ಪಾಲಂನಲ್ಲಿ ಸಿಕ್ಕದಂಥ ವ್ಯಕ್ತಿಗೆ ಹೊಡಿತಾ ಇರ್ತಾರೆ. ಸೊ ಅವ್ರ ಮಗಳು ತಡಿಲಿಕ್ಕೆ ಬಂದಾಗ ಜೋರಾಗಿ ದಬ್ಬಿದ್ರಿಂದ ಅವ್ರ ಮಗಳಿಗೆ ತುಂಬಾ ಇಂಜುರಿ ಆಗುತ್ತೆ. ಆದರೆ ಆ ಊರಿನಲ್ಲಿರುವಂಥ ಯಾವೊಬ್ಬ ವ್ಯಕ್ತಿನೂ ಕೂಡ ಆ ಹುಡುಗಿನೂ ಕೂಡ ಕಾಪಾಡೋದಕ್ಕೆ ಬರೋದಿಲ್ಲ. ಅದೇ ಟೈಮ್ನಲ್ಲಿ ಸ್ಪಂದನ ನಮ್ಮ ಸೂರ್ಯ ಹಾಗೆ ಸ್ಪಂದನನ ಪ್ರೀತಿ ಒಪ್ಕೊಂಡಿರ್ತಾರೆ. ಈ ಕಡೆ ಸೂರ್ಯನ ತಂದೆ ಕೂಡ ನಿನಗೆ ಕೋಪ ಬರುತ್ತೆ ಅನ್ನೋ ವಿಷಯನ ಸ್ಪಂದನನ ಹತ್ರ ಹೇಳು ಅಂದಿದ್ರಿಂದ ಡೈಲಿ ಮೀಟ್ ಮಾಡ್ತಿದ್ದಂಥ ಸ್ಪಾಟ್ನಲ್ಲಿ ಸೂರ್ಯ ಸ್ಪಂದನಂಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ಈ ಕಡೆ ಸೋಕಲಾಪಾಲಂನಲ್ಲಿ ನಡೀತಾ ಇದ್ದಿದ್ದಂಥ ಗಲಾಟೆನ ಕಾಲ್ ಮಾಡಿದಾಗ ಸೂರ್ಯ ಕೇಳಿಸ್ಕೊಂಡಿದ್ರಿಂದ ಆ ತಕ್ಷಣ ಆ ಊರಿಗೆ ಬಂದು ಆಲ್ರೆಡಿ ಇಂಜುರಿ ಆಗಿರೋವಂಥ ಆ ಮಗುನ ಹಾಸ್ಪಿಟಲಿಗೆ ಸೇರಿಸಿ ಕಾಪಾಡಿರ್ತಾರೆ. ದಯಾನಂದನ ಕ್ರೌರ್ಯನ ನೋಡಿ ಬೇಸೆತ್ತೋಗಿದ್ದಂಥ ಸ್ಪಂದನ ನನಗೇನಾದರೂ ಆ ಶನಿವಾರದ ವ್ಯಕ್ತಿ ಸಿಕ್ಕಿದ್ರೆ ನಾನು ಅವನ ಹತ್ರ ಫೇವರ್ ಕೇಳ್ತೀನಿ ಅಂತ ಹೇಳ್ತಾ ಇರೋವಾಗ್ಲೇ ಪಕ್ಕದಲ್ಲೇ ಕೂತಂಥ ಸೂರ್ಯ ಸರಿ ಕೇಳು ಹಾಗಾದರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಸೇಟು ಕಡೆ ವ್ಯಕ್ತಿಗಳು ಈಗಲೂ ಕೂಡ ಹೇಗಾದರೂ ಸರಿ ಸೂರ್ಯನ ಹೊಡಿಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಶನಿವಾರನೇ ಸೂರ್ಯನ ಪ್ರೀತಿಸ್ತಾ ಇರೋವಂಥ ಹುಡುಗಿ ಮುಂದೆ ಅವಳನ್ನು ಹೊಡಿಬೇಕು ಅಂತ ಬರ್ತಾರೆ. ಆಲ್ರೆಡಿ ಸೂರ್ಯನೂ ಕೂಡ ಸ್ಪಂದನನಿಗೆ ವಿಷಯ ಹೇಳಬೇಕು ಅಂತ ಇರ್ತಾರಲ್ವಾ. ಸೊ ಸ್ಪಂದನನ ಎದುರುಗಡೆನೆ ಅಲ್ಲಿ ಬಂದಂಥ ಅಷ್ಟು ವ್ಯಕ್ತಿಗಳಿಗೂ ಕೂಡ ಸೂರ್ಯ ಚೆನ್ನಾಗಿ ಹೊಡೆದು ಕಳಿಸ್ತಾನೆ. ಸೊ ಸ್ಪಂದನಿಗೂ ಕೂಡ ಇವಾಗ ಗೊತ್ತಾಗಿರುತ್ತೆ ಸೂರ್ಯನೇ ಶನಿವಾರ ಹೊಡಿತಾ ಇರೋವಂಥ ವ್ಯಕ್ತಿ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಸೂರ್ಯನ ಸಿಸ್ಟರ್ ಚಾರು ಕನ್ಸೀವ್ ಆಗಿರ್ತಾರೆ. ಈ ವಿಷಯನ ಇನ್ನೂ ಕೂಡ ಫ್ಯಾಮಿಲಿಗೆ ತಿಳಿಸಿರೋದಿಲ್ಲ. ಇದರಿಂದ ಅವ್ರ ಹಸ್ಬೆಂಡು ಆಲ್ರೆಡಿ 9 months ಆಗ್ತಾ ಬಂತು, ಈಗಲೂ ಕೂಡ ಫ್ಯಾಮಿಲಿಗೆ ವಿಷಯ ತಿಳಿಸಿಲ್ಲ ಅಂದರೆ ತಪ್ಪಾಗುತ್ತೆ, ನಾನು ಕೂಡ ಹತ್ರದಲ್ಲಿಲ್ಲ, ಆದಷ್ಟು ಬೇಗ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಸೂರ್ಯನೂ ಕೂಡ ಇನ್ಸ್ಪೆಕ್ಟರ್ ದಯಾನಂದ್ ಅವರ ಹೆಸರನ್ನ ಡೈರಿನಲ್ಲಿ ಬರ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸೂರ್ಯ ಹಾಗೆ ಸ್ಪಂದನ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಸ್ಪಂದನ ಸೂರ್ಯನ ಹತ್ರ ದಯಾನಂದಿಗೆ ಹೊಡೆದ್ರೆ ಸಿಟ್ಟಿರ್ಬೋದು, ಆದರೆ ಸೋಕಲಾಪಾರಂನಲ್ಲಿರುವಂಥ ಜನಗಳ ಸಮಸ್ಯೆ ಬಗೆಹರಿಯಲ್ಲ, ಹೇಗಾದರೂ ಸರಿ ಅವ್ರ ಮನಸ್ಸಿನಲ್ಲಿರುವಂಥ ಭಯನ ಹೋಗೋ ಹಾಗೆ ಮಾಡಿ ಧೈರ್ಯ ತುಂಬಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆಯೇ ಈ ಕಡೆ ದಯಾನಂದ್ ಏನಾದರೂ ಸರಿ ನಮ್ಮಣ್ಣ ಸೈನ್ ಹಾಕೋದಿಲ್ಲ, ಸೊ ಅವ್ನ ಸೈನ್ ಇಲ್ದೇ ಕೂಡ ಈ ಪ್ರಾಪರ್ಟಿ ನಾವು ಮಾರ್ಬೋದು ಅಂತಂದರೆ ನಾವು ನಮ್ಮ ಅಣ್ಣನ ಸಾಯಿಸಿದ್ರೆ ಮಾತ್ರ ಅದು ಸಾಧ್ಯ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಈ ವಿಷಯನ ಸ್ಪಂದನ ಸೂರ್ಯನ ಹತ್ರ ಹೇಳಿ ಹೇಗಾದರೂ ಸರಿ ಕುರ್ಮಾನಂದಿಗೆ ಅಲರ್ಟ್ ಆಗಿರೋ ಥರ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆಯೇ ಸೋಕಲಾಪಾಲಂನಲ್ಲಿರುವಂಥ ಜನಗಳಿಗೆ ಧೈರ್ಯ ಬರೋ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಂಥವ್ರು ಇವರಿಬ್ಬರೇ ಸೇರಿಕೊಂಡು ಗೋಡೆ ಮೇಲೆ ಆ ಊರಿನಲ್ಲಿರೋರೇ ಯಾರೋ ಒಬ್ಬ ಧೈರ್ಯ ಮಾಡಿ ಗೋಡೆ ಮೇಲೆ ಬರೆಯೋ ರೀತಿ ನಮ್ಮಲ್ಲೇ ಯಾರೋ ಒಬ್ಬ ಈ ಶನಿವಾರ ದಯಾನಂದ್ಗೆ ಹೊಡೆಯೋದಾಗಿ ಬರೆದಿರ್ತಾರೆ. ಸೊ ಈ ವಿಷಯ ಊರಿನಲ್ಲಿರೋರ್ಗೆಲ್ರಿಗೂ ಕೂಡ ಒಂದು ದೊಡ್ಡ ನ್ಯೂಸ್ ಆಗುತ್ತೆ, ನಮ್ಮಲ್ಲೇ ಇರೋ ಒಬ್ಬ ಯಾರಿಗೆ ಧೈರ್ಯ ಇದೆ ಅಂತ ಅವರೆಲ್ಲರೂ ಕೂಡ ತುಂಬಾನೇ ಡಿಸ್ಕಸ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಇಂದ ಯಾವ ಟೈಮಲ್ಲಿ ಕುರ್ಮಾನಂದನ ಹೊಡೆಯೋದು ಅಂತಾನೂ ಕೂಡ ಈ ಕಡೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ದಯಾನಂದ್ ಹಾಗೆ ಅವ್ರ ಟೀಮ್ ಒಂದ್ ಕಡೆ ಆದ್ರೆ ಸೂರ್ಯ ಸ್ಪಂದನ ಒಂದ್ ಟೀಮ್ ಮಾಡ್ಕೊಂಡು, ಸೊ ಕುರ್ಮಾನಂದಿಗೆ ಇರೋದು ಎರಡೇ ಅಭ್ಯಾಸ, ಪ್ರತಿ ದಿವಸನೂ ಕೂಡ ಬೆಳಗ್ಗೆ ಹೊತ್ತು ಒಂದಲ್ಲ ಒಂದು ಟೆಂಪಲ್ಗೆ ಹೋಗೋದು, ಹಾಗೆ ಸಂಜೆ ಹೊತ್ತು ಪಬ್ಬಿಗೆ ಹೋಗೋದು. ಸೊ ಪಬ್ನಲ್ಲಿ ಜನ ಜಾಸ್ತಿ ಇದ್ದಿದ್ರಿಂದ ಸೆಕ್ಯೂರಿಟಿನೂ ಕೂಡ ಜಾಸ್ತಿ ಇರುತ್ತೆ. ಕುರ್ಮಾನಂದನ್ನ ಪಬ್ಬಲ್ಲಿ ಹೊಡೆಯೋದಿಕ್ಕಾಗೋದಿಲ್ಲ, ಸೊ ಅವನನ್ನ ದೇವಸ್ಥಾನಕ್ಕೆ ಬಂದಾಗಲೇ ಹೊಡಿಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಈ ಕಡೆ ಸೂರ್ಯನು ಕೂಡ ಹೇಗಾದರೂ ಸರಿ ಕುರ್ಮಾನಂದ್ ದೇವಸ್ಥಾನಕ್ಕೆ ಹೋಗೋವಂಥ ಪ್ಲಾನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡು ಆಗ್ಲೇ ಅವ್ರ ಕಂಪ್ನಿಗೆ ಕಾಲ್ ಮಾಡಿ 25th anniversary ಚೀಫ್ ಗೆಸ್ಟ್ ಆಗಿ ಕುರ್ಮಾನಂದ್ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಂಡು ಕುರ್ಮಾನಂದ್ ಅವ್ರ ಮನೆಗೆ ಬಂದು ಕೇಳೋವಾಗ ಅವತ್ತಾಗೋದಿಲ್ಲ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಟೆಂಪಲ್ಗೆ ಹೊರಟಿದ್ದಂಥ ಕುರ್ಮಾನಂದನ್ನು ಅವಾಯ್ಡ್ ಮಾಡಿ, ಸೊ ಸರ್ ನಾನು ಯಾವ ರೀತಿ ಸ್ಪೀಚ್ನ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರನೇ ಹೇಳ್ತೀನಿ ಅಂತ ಹೇಳ್ದಂಥ ಸೂರ್ಯ ಅವ್ರ ಎದುರುಗಡೆ ಕೂತ್ಕೊಂಡು ಸ್ಪೀಚ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇ ಟೈಮ್ ಆಗಿದ್ರಿಂದ ಕುರ್ಮಾನಂದ್ ದೇವಸ್ಥಾನಕ್ಕೆ ಹೋಗೋದು ಕೂಡ ಕ್ಯಾನ್ಸಲ್ ಆಗುತ್ತೆ. ಫೈನಲಿ ದಯಾನಂದ್ ಕುರ್ಮಾನಂದಕ್ಕೆ ಸಾಯಿಸೋದಕ್ಕೆ ಮಾಡಿದಂಥ ಪ್ಲಾನು ಕೂಡ ಫ್ಲಾಪ್ ಆಗುತ್ತೆ. ಸೊ ಇವಾಗ ದಯಾನಂದ್ಗೆ ಕುರ್ಮಾನಂದನ ಸಾಯಿಸೋದಕ್ಕಿರೋದು ಶನಿವಾರ ಮಾತ್ರ ಅನ್ನೋದು ಅರ್ಥ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಫಾಜಿಲ್ಗೆ ಹೊಡೆದಂತ ಸೇಟುನ ನೋಡಿದ್ವಲ್ವಾ, ಈಗ ಆಲ್ರೆಡಿ ಸೇಟು ಸತ್ತೋಗಿದ್ದಾನೆ, ಅದು ಕೂಡ ಸೂರ್ಯನ ಕಾಟದಿಂದ ಅಂತ ಅವನ ಜೊತೆ ಇದ್ದಂಥ ವ್ಯಕ್ತಿಗಳೆಲ್ಲ ಹೇಳ್ತಾ ಇರ್ತಾರೆ. ಅಷ್ಟರೊಳಗಾಗಲೇ ಸೇಟು ಮಗನೂ ಕೂಡ ಊರಿಗೆ ಬಂದಿರ್ತಾರೆ. ತನ್ನ ತಂದೆ ಸಾವಿಗೆ ಸೂರ್ಯನೇ ಕಾರಣ ಅನ್ಕೊಂಡಂಥ ಸೇಟು ಮಗ ಹೇಗಾದರೂ ಸರಿ ಸೂರ್ಯನ ಹೊಡಿಬೇಕು ಅಂತ ಅವ್ರ ಆಫೀಸ್ಗೆಲ್ಲ ಹೋಗಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗೆ ಈ ಕಡೆ ಸ್ಪಂದನ ಹಾಗೆ ಸೂರ್ಯನ ಪ್ಲಾನ್ ಪ್ರಕಾರ ದಯಾನಂದ್ ಕೈಯಿಂದ ಕುರ್ಮಾ ಅವ್ರನ್ನ ಕಾಪಾಡಿ ಕುರ್ಮಾಂಗೆ ದಯಾನಂದನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಡೋದಾಗಿರುತ್ತೆ. ಆದ್ರೆ ಡೈರಿನಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇನ್ಸ್ಪೆಕ್ಟರ್ ದಯಾನಂದ್ ಅಂತ ಇದ್ದದನ್ನ ನೋಡ್ದಂತ ಸೂರ್ಯನ್ ತಂದೆ ಹೇಗಾದ್ರೂ ಸರಿ ಇನ್ಸ್ಪೆಕ್ಟರ್ನ ಕಾಪಾಡಬೇಕು ಅಂತ ಅನ್ಕೊಂಡಂತವ್ರು
ಸೂರ್ಯನ್ಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ಬಿಡ್ತಾರೆ. ಯಾಕೆ ಅಂತಂದರೆ ಇದೆಲ್ಲವುದು ನಡೀತಾ ಇರೋದು ಶನಿವಾರದ ದಿವಸ. ಸೊ ಸ್ಪಂದನ ಕೂಡ ಹೇಗಾದರೂ ಸರಿ ಸೂರ್ಯ ಬರ್ತಾನೆ ಅಂತ ಕಾರ್ ಡ್ರೈವ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಬರ್ತಾನೆ ಇರ್ತಾಳೆ. ಫೈನಲಿ ಸೂರ್ಯ ಬರೋದೇ ಇಲ್ಲ. ಸೊ ಸ್ಪಂದನನೇ ತುಂಬ ಪ್ಲ್ಯಾನ್ ಮಾಡಿ ಕಾರ್ನ ಆಕ್ಸಿಡೆಂಟ್ ಆಗೋ ರೀತಿ ಮಾಡ್ತಾಳೆ. ಸೊ ದಯಾನಂದ್ ಆ ಸ್ಪಾಟಿಗೆ ಹೋಗೋದು ಲೇಟ್ ಆಗಲಿ ಅಂತ. ಹಾಗೆ ಈ ಕಡೆ ಸೇಟು ಕಡೆಯವರು ಸೂರ್ಯನ ಆಫೀಸ್ನಲ್ಲೆಲ್ಲ ಹುಡುಕ್ತಾರೆ. ಸೊ ಆಫೀಸ್ನಲ್ಲಿ ಸಿಗೋದಿಲ್ಲ. ಇದರಿಂದ ಅವ್ರ ತಂದೆ ಕಾಲ್ ಮಾಡಿ ಹೇಳಿದ್ರಿಂದ ಸೂರ್ಯನ ಎಬ್ರಿಸೋದಕ್ಕೆ ಅವ್ರ ತಂದೆ ತುಂಬಾ ಕಷ್ಟಪಡ್ತಾರೆ. ಬಟ್ ಸೂರ್ಯ ಕಂಪ್ಲೀಟಾಗಿ ನಿದ್ರೆ ಹೋಗಿದ್ರಿಂದ ಮನೇಲಿ ಯಾರೂ ಇಲ್ಲ ಅನ್ಕೊಳ್ಳಿ ಅಂತ ರೂಮ್ ಡೋರ್ನೆಲ್ಲ ಲಾಕ್ ಹಾಕಿ ಒಳಗಡೆನೆ ಕೂತ್ಕೊಂಡಿರ್ತಾರೆ. ಸೂರ್ಯನ ಅಕ್ಕನಿಗೂ ಕೂಡ ಆಗ ಜ್ಞಾನೋದಯ ಆಗಿ ಸೊ ಮನೆಗೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮನೆ ಹತ್ರ ಬಂದು ನೋಡಿದ್ರೆ ಬೀಗ ಹಾಕ್ಬಿಟ್ಟಿರತ್ತೆ. ಸೊ ಎಲ್ಲಿ ಹೋಗಿದ್ದಾರೆ ನಮ್ಮ ತಂದೆ ಅಂತ ಫೋನ್ ಮಾಡಿದ್ರೆ ಸೂರ್ಯನ ತಂದೆ ಹಿಂದ್ಗಡೆ ಬಾಗಿಲಿಂದ ಬಾ ಅಂತ ಒಂದು ಹಿಂಟ್ ಕೊಡ್ತಾರೆ. ಆದರೆ ಆಚೆ ಕಡೆಯಿಂದ ಇನ್ನೂ ಕೂಡ ರೌಡಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಾದರೂ ಕೂಡ ಒಳಗಡೆ ಹೋದವಳು ಹೊರಗಡೆ ಬರಲಿಲ್ವಲ್ಲ ಅಂತ ಕಿಟಕಿ ಗ್ಲಾಸ್ನೆಲ್ಲ ಒಡೆದು ನೋಡಿದ್ರೆ ಸೂರ್ಯ ಒಳಗಡೆ ಇರೋದು ಗೊತ್ತಾಗುತ್ತೆ. ಫೈನಲಿ ಒಳಗಡೆ ಬಂದಂಥ ಅವರೆಲ್ಲರೂ ಕೂಡ ದೊಡ್ಡ ಫೈಟಿಂಗೇ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಇನ್ನೂ ಕೂಡ ಮಲ್ಗೆ ಇರ್ತಾನೆ. ಇನ್ನೇನು ಸೂರ್ಯನ ತಲೆಗೆ ಸುತ್ತಿಗೆನಲ್ಲಿ ಹೊಡಿಲಿಕ್ಕೆ ನೋಡ್ತಾ ಇರುವಾಗಲೇ ಕಷ್ಟಪಟ್ಟು ಎಚ್ಚರ ಆದಂಥ ಸೂರ್ಯ ಅವರೆಲ್ರಿಗೂ ಕೂಡ ಚೆನ್ನಾಗಿ ಹೊಡಿತಾನೆ. ಸೊ ಅಕ್ಕ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಖುಷಿ ಆಗುತ್ತೆ. ಅವ್ರ ತಂದೆ ಕೂಡ ಖುಷಿ ಆಗುತ್ತೆ. ಸೊ ಹೇಗಾದರೂ ಸರಿ ಅಕ್ಕನ ಸೇಫಾಗಿ ಕಳಿಸ್ಬೇಕು ಅಂತ ತಕ್ಷಣ ಅವ್ರ ಅಕ್ಕನ ಹಾಗೆ ಅವ್ರ ಅಪ್ಪನ ಮನೆಯಿಂದ ಕಳಿಸಿ ಸೂರ್ಯ ಅವ್ರ ಜೊತೆಗೆಲ್ಲ ಫೈಟ್ ಮಾಡ್ತಾನೆ. ಹಾಗೆ ಬೆಳಗ್ಗೆ ದೇವಸ್ಥಾನದಲ್ಲಿ ಕುರ್ಮಾನಂದ್ಗೆ ಹೊಡೆಯೋದಕ್ಕೆ ಆಗಿರೋದಿಲ್ಲ ಅಲ್ವಾ, ಹೋಗ್ಲಿ ಪಬ್ಬಲ್ಲಾದರೂ ಹೊಡೆಯೋಣ ಅಂತ ದಯಾನಂದ್ ಪಬ್ಬಿಗೆ ಹೋಗ್ತಾನೆ. ಸೊ ಇದನ್ನು ತಡೆಯೋದಕ್ಕೋಸ್ಕರ ಸೂರ್ಯನೂ ಕೂಡ ಅವ್ರ ಅಮ್ಮನ ಸ್ಯಾರಿನ ಮಾಸ್ಕ್ ರೀತಿ ಕಟ್ಕೊಂಡು ಬರ್ತಾನೆ. ಅಷ್ಟರೊಳಗಾಗಲೇ ಟೈಮ್ 12 ಗಂಟೆ ಆಗೋಗುತ್ತೆ. ಇದರಿಂದ ಸೂರ್ಯ ದಯಾನಂದ್ ನನ್ನ ಕೈಯಿಂದ ತಪ್ಪಿಸ್ಕೊಂಡ ಅಂತ ತುಂಬ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರೋವಾಗಲೇ ಅಲ್ಲೇ ಸೂರ್ಯ ಫಾಜಿಲ್ನ ನೋಡ್ತಾನೆ. ಫಾಜಿಲ್ಗೆ ಆಲ್ರೆಡಿ ಗಡಿಯಾರನ 10 ನಿಮಿಷ ಮುಂದೆ ಇಡೋವಂಥ ಅಭ್ಯಾಸ ಇರುತ್ತೆ. ಇದು ಸೂರ್ಯನಿಗೆ ನೆನಪಾಗುತ್ತೆ. ಆ ತಕ್ಷಣ ಇನ್ನೂ 12 ಗಂಟೆಗೆ 10 ನಿಮಿಷ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಂಥ ಸೂರ್ಯ ವಾಪಸ್ ದಯಾನಂದ್ ಹತ್ರ ಬರ್ತಾನೆ. ದಯಾನಂದ್ ಕೂಡ ಇನ್ನೇನು ಅವ್ರ ಅಣ್ಣ ಕುರ್ಮಾಗೆ ಶೂಟ್ ಮಾಡಬೇಕು ಅಂತ ನೋಡ್ತಾ ಇರೋವಾಗ್ಲೇ ಬಂದಂಥ ಸೂರ್ಯ ಮುಖ ಮೂತಿ ನೋಡ್ದಾನೆ ದಯಾನಂದಿಗೆ ಚೆನ್ನಾಗಿ ಹೊಡೆದು ಬಿಸಾಕ್ತಾನೆ. ಸೊ ಅಲ್ಲೇ ಇದ್ದಂಥ ಸೋಕುಲ್ ಪಾಲಂನ ವ್ಯಕ್ತಿ ದಯಾನಂದ್ಗೆ ಈ ರೀತಿ ಮಾಸ್ಕ್ ಹಾಕೊಂಡಿರೋನು ಹೊಡಿತಾ ಇರೋದನ್ನ ನೋಡಿ ನಮ್ಮೂರ್ನ ಹುಡುಗನೇ ಯಾರೋ ಒಬ್ಬ ದಯಾನಂದ್ಗೆ ಹೊಡಿತಾ ಇದ್ದಾನೆ ಅಂತ ಆ ತಕ್ಷಣ ಊರಿಗೆ ಹೋಗಿ ಊರಿನಲ್ಲಿರುವಂಥ ಎಲ್ರಿಗೂ ಕೂಡ ಈ ಖುಷಿ ವಿಷಯನ ಹೇಳ್ತಾನೆ. ಸೊ ಊರಿನಲ್ಲಿರುವಂಥ ಎಲ್ಲರೂ ಕೂಡ ಸಖತ್ ಖುಷಿ ಪಡ್ತಾರೆ. ಈ ಕಡೆ ಕುರ್ಮಾನಂದ್ ಅಂತೂ ನಾನು ಸ್ವಲ್ಪದ್ರಲ್ಲಿ ಬದುಕದ್ನಲ್ಲ ಅಂತ ನಿಟ್ಟಿಸಿರ್ಬಿಡ್ತಾರೆ. ನಮ್ಮ ಅಣ್ಣನಿಗೆ ಹೊಡೆಯೋಕೆ ಹೋಗಿದ್ದ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾಯ್ತೇನೋ ಅಂತ ದಯಾನಂದ್ ಸ್ವಲ್ಪ ದಿವಸದ ಮಟ್ಟಿಗಾದರೂ ಬಚ್ಚಿಟ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಲೇಸ್ನಲ್ಲಿ ಬಚ್ಚಿಟ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸೂರ್ಯನಕ್ಕ ನಾನು ನಿಮ್ಮ ಜೊತೆಗೆ ಇರಬೇಕು ಅಂತಂದರೆ ಈ ಶನಿವಾರ ಅದು ಇದು ಗಲಾಟೆ ಅನ್ನೋದನ್ನೆಲ್ಲ ಸೂರ್ಯ ಬಿಡಬೇಕು ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಸೂರ್ಯ ಈಗ ಆಲ್ರೆಡಿ ಗಲಾಟೆ ಮಾಡ್ಕೊಂಡಿರೋಂಥ ಅಷ್ಟೂ ವ್ಯಕ್ತಿಗಳ ಜೊತೆನೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಹಾಗೆಯೇ ಚಾರು ಮಾವನ್ಗೂ ಕೂಡ ಕನ್ವಿನ್ಸ್ ಮಾಡಿದ್ರಿಂದ ಅವರು ಖುಷಿಯಿಂದ ಚಾರುನ ಸೊಸೆ ಅಂತ ಒಪ್ಕೊಳ್ತಾರೆ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಸುಮ್ಮನೆ ಹೇಳೋದಿಲ್ಲ. ಈ ಕಡೆ ದಯಾನಂದ್ ಅವ್ರ ಅಣ್ಣನ ಸಾಯಿಸೋದಕ್ಕೋಸ್ಕರ ಎಷ್ಟು ಓಡಾಡ್ತಾ ಇರ್ತಾರೆ. ಈ ನೋಡಿದ್ರೆ ಆ ಕುರ್ಮಾನಂದ್ ಅನ್ಕೊಂಡಿರ್ತಾರೆ ದಯಾನಂದ್ ಅವತ್ತಿನ ದಿವಸ ನನ್ನನ್ನು ಕಾಪಾಡೋಕೆ ಬಂದಿದ್ದು ಅಂತ. ಸೊ ಇದರಿಂದ ದಯಾನಂದನ ಕರೆಸಿದಂಥ ಕುರ್ಮಾನಂದ್ ತುಂಬ ಪ್ರೀತಿಯಿಂದ ಅಣ್ಣ ತಮ್ಮ ಇಬ್ಬರು ಕೂಡ ಒಂದಾಗಿ ನನ್ನನ್ನು ಯಾವನೋ ಒಬ್ಬ ಸಾಯಿಸಕ್ಕೆ ಬಂದಿದ್ನಲ್ಲ ಆದಷ್ಟು ಬೇಗ ಅವ್ನು ಯಾರು ಅನ್ನೋದನ್ನು ಹುಡುಕು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ದಯಾನಂದಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿ ದಯಾನಂದ್ ಅವನಿಗೆ ಹೊಡೆದಿದ್ದು ಯಾರು ಹಾಗೆ ನಮ್ಮ ಅಣ್ಣನ ಕಾಪಾಡಿದ್ದು ಯಾರು ಅಂತ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಸ್ಪಂದನ ಆಗ್ಲೇ ಸೂರ್ಯನಿಗೆ ಫೋನ್ ಮಾಡಿ ಈ ರೀತಿ ಟರ್ನ್ ಆಗಿದೆ ಅನ್ನೋ ವಿಷಯ ಹೇಳಿದ್ರಿಂದ ಸೂರ್ಯ ಕೂಡ ಒಂದು ಹೊಸ ಪ್ಲಾನ್ ಮಾಡ್ಕೊಳ್ತಾರೆ. ಈ ಕಡೆ ದಯಾನು ಕೂಡ ಅವತ್ತಿನ ದಿವಸ ನನಗೆ ಹೊಡಿಯೋಕೆ ಬಂದಂಥ ಮಾಸ್ಕ್ ದಾರಿ ವ್ಯಕ್ತಿ ಮತ್ಯಾಕೆ ಹೋದ ಅಂತ ಯೋಚಿಸ್ತಾ ಇರೋವಾಗ್ಲೇ ಆ ಗಡಿಯಾರ 10 ನಿಮಿಷ ಹಿಂದೆ ಇದೆ ಅನ್ನೋದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಸೊ ಫೈನಲಿ ಹೊಡಿಯೋಕೆ ಬಂದಿರೋವಂಥ ವ್ಯಕ್ತಿ ಶನಿವಾರ ಮಾತ್ರ ಹೊಡಿತಾನೆ ಅನ್ನೋದು ಇವರು ಎನ್ಕ್ವೈರಿ ಮಾಡಿದ್ರಿಂದ ಗೊತ್ತಾಗುತ್ತೆ. ಅಷ್ಟರೊಳಗಾಗ್ಲೇ ಸೂರ್ಯನೂ ಕೂಡ ನನಗೆ ಶನಿವಾರನೇ ಯಾರೋ ಒಬ್ಬ ವ್ಯಕ್ತಿ ಬಂದು ಹೊಡೆದ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾನೆ. ಸೊ ಇದರಿಂದ ಆ ವ್ಯಕ್ತಿನ ನೋಡಿರೋದು ಸೂರ್ಯ ಮಾತ್ರ ಅಂತ ಅನ್ಕೊಂಡಂಥ ದಯ ಅವನ ಮುಂದೆ ಒಂದು 10-15 ಜನ ಹುಡುಗರನ್ನ ನಿಲ್ಲಿಸ್ಬಿಟ್ಟು ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. ನೋಡಿದ್ರೆ ಸೂರ್ಯನೇ ಹೊಡೆದಿರೋದು, ಇನ್ನೆಲ್ಲಿಂದ ಐಡೆಂಟಿಫೈ ಮಾಡೋದು?
ಅಷ್ಟರೊಳಗಾಗಲೇ ಸೂರ್ಯನ ಅಕ್ಕನ ಸೀಮಂತನೂ ಕೂಡ ಆಗ್ತಾ ಇರತ್ತೆ. ಹಾಗೆ ಈ ಕಡೆ ತುಂಬಾನೇ ಯೋಚನೆ ಮಾಡಿದಂಥ ಕುರ್ಮ ಶನಿವಾರದೊತ್ತಿಗೆ ನಾನು ಡೆಲ್ಲಿಲಿ ಇರಬೇಕಿತ್ತು, ಯಾರಿಂದ ತಪ್ಪೋಯ್ತು ಅಂತ ಯೋಚಿಸ್ತಾ ಇರೋವಾಗ್ಲೇ ಸೂರ್ಯನಿಂದ ತಪ್ಪಿದ್ದು ಅಂತ ಗೊತ್ತಾಗಿದ್ರಿಂದ ಆ ತಕ್ಷಣ ಸೂರ್ಯನೇ ನನ್ನನ್ನು ಸಾಯ್ಸಕ್ಕೆ ಬಂದಿರ್ಬೋದು ಅಂತ ಅವನನ್ನು ಕರ್ಕೊಂಡು ಬಂದು ಇಟ್ಕೊಂಡಿರ್ತಾರೆ. ಅಷ್ಟರೊಳಗಾಗಲೇ ಅಲ್ಲಿಗೆ ಬಂದಂಥ ದಯಾನಂದ್ ನಮ್ಮಂಗೆ ಸೂರ್ಯನು ಕೂಡ ಶನಿವಾರದ ವ್ಯಕ್ತಿಯಿಂದ ಒದೆ ತಿಂದಿದ್ದಾನೆ, ಸೊ ಅವನೆಲ್ಲ ನಿನ್ನನ್ನು ಸಾಯ್ಸಕ್ಕೆ ಬಂದಿರೋದು ಅಂತ ಹೇಳಿ ಸೋಕುಲ್ ಪಾಲಂ ಊರಿನ ಗೋಡೆ ಮೇಲ್ಗಡೆ ಸೂರ್ಯ ಬರ್ದಿರ್ತಾನಲ್ವಾ, ಸೊ ಅದನ್ನು ಯಾರೋ ಫೋಟೋ ತೆಗೆದು ಇವಾಗ ದಯಾನಂದ್ ಅವ್ರ ಮೊಬೈಲ್ಗೆ ಸೆಂಡ್ ಮಾಡಿರ್ತಾರೆ. ಸೊ ಅದನ್ನು ನೋಡಿದಂಥ ದಯಾನಂದ್ ಆ ಊರಿನ ಹುಡುಗನೇ ನನಗೆ ಹೊಡೆದಿರೋದು ಅಂತ ಅಂದ್ಕೊಂಡು ಸೂರ್ಯನ ಕರ್ಕೊಂಡೋಗಿ ಅಲ್ಲಿರೋಂಥ ಪ್ರತಿಯೊಬ್ಬರು ಜನರಿಗೂ ಕೂಡ ತುಂಬಾ ಹೊಡಿತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂಥ ಸೂರ್ಯನ್ಗೆ ತಲೆ ಕೆಟ್ಟಂಗೆ ಆಗೋಗುತ್ತೆ. ನಾನು ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಿದ್ರೆ ನನ್ನಿಂದನೇ ಇದು ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಅವ್ರ ಅಪ್ಪನ ಹತ್ರ ಕೂತ್ಕೊಂಡು ಮಾತಾಡೋವಾಗ, ನಮ್ಮ ಸೇಫ್ಟಿಗೋಸ್ಕರ ನೀನೇನು ಮಾಡದೆ ಸುಮ್ಮನಿರ್ಬೇಡ, ಯಾಕೆ ಅಂತಂದ್ರೆ ನಿನ್ನ ಅವಶ್ಯಕತೆ ನಮ್ಗಿಂತನೂ ಜಾಸ್ತಿ ಇರೋದು ಸೋಕುಲ ಪಾಲಂನಲ್ಲಿರುವಂಥ ಜನಗಳಿಗೆ. ಅವತ್ತಿನ ದಿವಸ ನಿಮ್ಮ ತಾಯಿನೂ ಕೂಡ ಕಡೆ ಮಾತು ಅದೇ ಹೇಳಬೇಕು ಅಂತ ಇದ್ರು ಅನ್ಸುತ್ತೆ. ನಿಜವಾದ ಕೋಪ ಅಂತಂದ್ರೆ ನಿನ್ನ ಕೋಪ ನೋಡಿ 4 ಜನ ಭಯ ಪಡೋದಲ್ಲ, 4 ಜನಕ್ಕೆ ಧೈರ್ಯ ಬರೋದು ಅನ್ಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೇನೆ ಈ ಕಡೆ ಅಣ್ಣ ತಮ್ಮ ಇಬ್ರು ಕೂಡ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಕುರ್ಮ ದಯಾ ಹತ್ರ ಅವತ್ತಿನ ದಿವಸ ನಾನು ಪಬ್ನಲ್ಲಿ ಇದ್ದೆ ಅನ್ನೋ ವಿಷಯ ನಿನ್ಗೇನು ಗೊತ್ತಾಯ್ತು ಅಂತ ತಲೆಗೆ ಹುಳ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದೇ ವಿಷಯದ ಬಗ್ಗೆ ದಯಾ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವತ್ತಿನ ದಿವಸ ನಾವು ಪಬ್ನಲ್ಲಿ ಇದೀವಿ ಅನ್ನೋ ವಿಷಯ ನನಗೆ ನಿನಗೆ ಲಾಯರ್ಗೆ ಬಿಟ್ರೆ ಸ್ಪಂದನಂಗೆ ಮಾತ್ರ ಗೊತ್ತಿದ್ದು. ಸೊ ಸ್ಪಂದನನಿಂದನೇ ಆ ಶನಿವಾರದ ವ್ಯಕ್ತಿಗೆ ಗೊತ್ತಾಗಿದೆ ಅನ್ನೋದು ದಯಾನಂದ ಗೊತ್ತಾಗತ್ತೆ. ಹಾಗಾದ್ರೆ ಶನಿವಾರದ ವ್ಯಕ್ತಿ ಯಾರು ಅಂತ ಯೋಚಿಸ್ತಾ ಇರುವಾಗ್ಲೇನೆ ಸ್ಪಂದನನ್ ಮೊಬೈಲ್ನಲ್ಲಿ ಸೂರ್ಯನ್ ನಂಬರು ಬಾಟಲ್ ಕ್ಯಾಪ್ ಅಂತ ಸೇವ್ ಆಗಿದ್ರಿಂದ ಅವರಿಬ್ರು ಕ್ಲೋಸ್ ಇದ್ದಾರೆ. ಸೊ ಶನಿವಾರದ ವ್ಯಕ್ತಿ ಸೂರ್ಯ ಅನ್ನೋದು ಕನ್ಫರ್ಮ್ ಆಗುತ್ತೆ. ದಯಾಗೆ ಇದು ಕನ್ಫರ್ಮ್ ಆಗೋಷ್ಟ್ರೊಳಗಡೆ ಕುರ್ಮಾಗೂ ಕೂಡ ತನ್ನನ್ನು ಸಾಯ್ಸಕ್ ಬಂದಿದ್ದು ದಯಾ ಅನ್ನೋದು CC ಕ್ಯಾಮ್ರಾ ಫುಟೇಜ್ ಇಂದ ಗೊತ್ತಾಗಿರುತ್ತೆ. ಸೊ ಕುರ್ಮ ದಯಾನ ಶೂಟ್ ಮಾಡೋಕೆ ಹೋದ್ರೆ ದಯಾನೇ ಗನ್ ಕಿತ್ಕೊಂಡು ಕುರ್ಮನ ಶೂಟ್ ಮಾಡಿ ಕುರ್ಮನ ಹತ್ರ ಇದ್ದಂಥ ಬಾಡಿ ಗಾರ್ಡ್ಸಿಗೆ ಶನಿವಾರದ ವ್ಯಕ್ತಿನೇ ಬಂದು ನಮ್ಮ ಅಣ್ಣನ ಶೂಟ್ ಮಾಡೋಗಿದ್ದು ಅವ್ನು ಬೇರೆ ಯಾರೂ ಅಲ್ಲ ಸೂರ್ಯನೇ ಅಂತ ಸೂರ್ಯನ ವಿರುದ್ಧ ಎತ್ಕಟ್ಟಿ ಅವರೆಲ್ಲರೂ ಕೂಡ ಸೋಕುಲ್ಪುರಂಗೆ ಕರ್ಕೊಂಡು ಹೊರಟೋಗ್ತಾರೆ. ಹಾಗೇನೆ ಕರ್ಕೊಂಡು ಹೋಗೋವಾಗ ಜೊತೆಗೆ ಸ್ಪಂದನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಸ್ಪಂದನ ನಮ್ಮನಿಗೂ ಕೂಡ ಹೊಡೆದಿರ್ತಾರೆ. ಈ ವಿಷಯ ಸೂರ್ಯನಿಗೆ ಗೊತ್ತಾಗಿ ಸ್ಪಂದನ ನಮ್ಮನ್ನು ಮಾತಾಡ್ಸೋದಿಕ್ಕೆ ಅಂತ ಬಂದಾಗಲೇ ಗೊತ್ತಾಗೋದು ಸ್ಪಂದನ ಅಂದರೆ ಬೇರೆ ಯಾರೂ ಅಲ್ಲ ತನ್ನ ಸ್ವಂತ ಅತ್ತೆ ಮಗಳು ಕಲ್ಯಾಣಿ ಅಂತ. ಅಷ್ಟರೊಳಗಾಗಲೇ ಇನ್ಸ್ಪೆಕ್ಟರ್ ದಯಾನಂದ್ ಕಲ್ಯಾಣಿನ ಕರ್ಕೊಂಡು ಸೋಕುಲ್ ಪಾಲಂಗೆ ಹೋಗಿರ್ತಾರೆ. ಸೊ ಕಲ್ಯಾಣಿಗೂ ಕೂಡ ತುಂಬಾ ಹೊಡೆದಿರ್ತಾರೆ. ಸೊ ದಯಾನಂದ್ ಸೋಕುಲ್ ಪಾಲಂನಲ್ಲಿರುವಂಥ ವಿಷಯ ಸೂರ್ಯನಿಗೆ ಗೊತ್ತಾಗಿದ್ರಿಂದ ಸೂರ್ಯನೂ ಕೂಡ ಸೋಕುಲ್ ಪಾಲಂಗೆ ಬರ್ತಾನೆ. ಸೂರ್ಯನಿಗೂ ಕೂಡ ದಯಾನಂದ್ ತುಂಬಾನೇ ಹೊಡಿತಾನೆ. ಆದರೂ ಕೂಡ ಅಲ್ಲಿರುವಂಥ ಜನಗಳಿಗೆ ಧೈರ್ಯ ಬರಲಿ ಅನ್ನೋ ಉದ್ದೇಶದಿಂದ ಸೂರ್ಯ ಒಂದು ಒದೆನೂ ಕೂಡ ದಯಾನಂದಿಗೆ ಹೊಡೆಯೋದಿಲ್ಲ. ಅಷ್ಟರೊಳಗಾಗಲೇ ಅಪ್ಪನೂ ಕೂಡ ಸೋಕುಲ್ ಪಾಲಂಗೆ ಬರ್ತಾರೆ. ಸೂರ್ಯನಪ್ಪನಿಗೂ ಕೂಡ ಆಗಲೇ ಗೊತ್ತಾಗೋದು ಸ್ಪಂದನನೇ ತನ್ನ ಸ್ವಂತ ಸೊಸೆ ಕಲ್ಯಾಣಿ ಅಂತ. ಇಷ್ಟು ದಿವಸ ಮಗು ಇದೆ ಯಾರಿಗೂ ಹೊಡಿಬೇಡ ಅಂತ ಹೇಳ್ತಾ ಇದ್ದಂಥ ಸೂರ್ಯನ ಅಕ್ಕನೂ ಕೂಡ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನಿಂದಾಗಿದ್ದ ದಿವಸ ನೀನು ಬೇಕಾದಂಗೆ ಇರ್ಬೋದು ಅಂತ, ಇವತ್ತು ನಿನ್ನ ದಿವಸ ನಿನಗೆ ಹೇಗೆ ಇಷ್ಟನೋ ಹಾಗಿರೋ ಅಂತ ಹೇಳಿ ಹಾಸ್ಪಿಟಲಿಂದ ಕಳಿಸಿರ್ತಾರೆ. ಈ ಕಡೆ ಸೂರ್ಯ ಸೋಕುಲ್ ಪಾಲಂನಲ್ಲಿರುವಂಥ ಯಾರಾದರೂ ಒಬ್ಬ ವ್ಯಕ್ತಿಗಾದ್ರೂ ಧೈರ್ಯ ಬಂದು ದಯಾನಂದಿಗೆ ಹೊಡೆದ್ರೆ ನೆಕ್ಸ್ಟು ತಾನು ಹೊಡೆಯೋದಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ಆದರೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಸೊ ಅಲ್ಲಿರುವಂಥ ಚಿಕ್ಕ ಹುಡುಗಿನೂ ಕೂಡ ದಯಾನಂದ್ ತುಂಬಾ ಟಾರ್ಚರ್ ಮಾಡ್ತಾ ಇರಬೇಕಾದ್ರೆ ಫೈನಲಿ ಸೋಕುಲ್ ಪಾಲಂನಲ್ಲಿರೋ ಅಂಥ ತಾತ ಬಂದು ದಯಾನಂದ್ ಹೊಡಿತಾರೆ. ಆ ತಕ್ಷಣ ಎದ್ದಂಥ ಸೂರ್ಯ ದಯಾನಂದ್ ಹಾಗೆ ದಯಾನಂದ್ ಕಡೆ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಚೆನ್ನಾಗಿ ಹೊಡಿತಾನೆ. ಇಷ್ಟು ದಿವಸದಿಂದ ಮೌನವಾಗಿದ್ದಂಥ ಸೋಕುಲ ಪಾಲಂ ಜನಗಳು ಕೂಡ ರೊಚ್ಚಿಗೆದ್ದು ಬಂದಂಥ ದಯಾನಂದ್ ಕಡೆಯವ್ರು ಎಲ್ಲರಿಗೂ ಕೂಡ ಚೆನ್ನಾಗಿ ಚಚ್ಚಿ ಬಿಸಾಕ್ತಾರೆ. ತುಂಬ ಸುಸ್ತಾಗಿದ್ದಂಥ ದಯಾನಂದ್ ಹತ್ರ ಸೂರ್ಯ ಇಲ್ಲಿರುವಂಥ ಯಾವೊಬ್ಬ ವ್ಯಕ್ತಿನಾದ್ರೂ ಪಾಪ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸು ಅಂತಂದ್ರೆ ನಾನೇ ನಿನ್ನನ್ನು ಸೇರಿಸ್ತೀನಿ ಅಂತ ಹೇಳ್ತಾನೆ. ಬಟ್ ದಯಾನಂದ್ ಕ್ರೌರ್ಯಕ್ಕೊಳಗಾಗಿದ್ದಂಥ ಯಾರು ಕೂಡ ದಯಾನಂದ್ ಆಸ್ಪತ್ರೆಗೆ ಸೇರಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ. ಫೈನಲಿ ಕುರ್ಮಾನಂದನ್ ಟಾರ್ಗೆಟ್ ಮಾಡಿದ್ದು ದಯಾನಂದ್ ಅನ್ನೋ ವಿಷಯ ಕುರ್ಮಾನಂದ್ ಕಡೆಯವ್ರಿಗೆ ಗೊತ್ತಾಗಿದ್ರಿಂದ ಅವರೇ ದಯಾನಂದನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಸೊ ಕೊನೆಯಲ್ಲಿ ಸೂರ್ಯ ಹಾಗೆ ಸ್ಪಂದನನ್ ಲವ್ ಸಕ್ಸಸ್ ಆಗುತ್ತೆ. ಹಾಗೇನೆ ಸೂರ್ಯನ್ ಅಕ್ಕನಿಗೆ ಹೆಣ್ಮಗು ಆಗುತ್ತೆ. ತನ್ನ ತಾಯಿನೇ ಅಕ್ಕನ ಹೊಟ್ಟೆನಲ್ಲಿ ಹುಟ್ಟು ಬಂದ್ಲು ಅನ್ನೋ ಖುಷಿ ಸೂರ್ಯನ್ಗೆ. ಮೂವಿ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ವಲ್ಪನಾದ್ರೂ ಎಂಟರ್ಟೈನ್ ಆಗಿದ್ರೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದ್ರೂ ಚಾನೆಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.